ನಾವು ಸ್ವಾಮಿಗಳಾಗಿ 50 ವರ್ಷ ಮುಗಿದಿದೆ. ಸುವರ್ಣೋತ್ಸವ ಅಂತ ಎಲ್ಲ ಆಚರಿಸ್ತಾರೆ. ನಾವು ಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಿದರೆ ಅದೇ ಸುವರ್ಣೋತ್ಸವ ಅಂತ ಹೇಳಿ ಕೃಷ್ಣನಿಗೆ ಈ ಸುವರ್ಣ ರಥೋತ್ಸವವನ್ನು ನಮ್ಮ 50ನೇ ವರ್ಷದ ನೆನಪಿಗಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. 50 ವರ್ಷಗಳ ಜೀವನ ಯಾತ್ರೆಯನ್ನು ನಡೆಸಿಕೊಟ್ಟಂತಹ ಕೃಷ್ಣನಿಗೆ ಒಂದು ರಥಯಾತ್ರೆ, ಒಂದು ರಥವನ್ನು ನಾವು ಕೊಟ್ಟರೆ ಆವಾಗ ಅದು ಅನ್ವರ್ಥಕ ಎಂಬ ದೃಷ್ಟಿಯಲ್ಲಿ ಸುವರ್ಣ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮೇಲೆ ಉತ್ಸವ ಮೂರ್ತಿ ಆಗಿರ್ತಕ್ಕಂಥ ಶ್ರೀಕೃಷ್ಣ, ಮಧ್ಯದಲ್ಲಿ ಮುಖ್ಯ ಪ್ರಾಣ, ಕೆಳಗೆ ನಮ್ಮ ಅರ್ಜುನ ಪ್ರತೀಕವನ್ನು ಈಗಾಗಲೇ ರಚನೆ ಮಾಡಿದೆ. ಉಳಿದ ಉತ್ಸವ ಮೂರ್ತಿ ಎಲ್ಲರನ್ನು ಕೂಡ ಉತ್ಸವ ಸಂದರ್ಭದಲ್ಲಿ ಏನು ಉಪಯೋಗ ಮಾಡ್ತೇವೆ ಅದನ್ನೇ ಇಲ್ಲಿ ಉಪಯೋಗಿಸ್ತಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಕ್ಕಂಥ ಜಾಗ ಇದು ಉಡುಪಿ. ಆಗ ಉತ್ಸವಕ್ಕೆ ಅನಾನುಕೂಲ ಆಗುವುದನ್ನು ನಾವು ಸುಮಾರು ಕಡೆ ಕಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಉತ್ಸವ ನಿಲ್ಲಬಾರ್ದು. ಹಾಗಾದರೆ ಪಾರ್ಥಸಾರಥಿ ರಥದ ಮೂಲಕ ಉತ್ಸವ ಮಾಡೋಣ ಅಂತೇಳಿ ಭಕ್ತರ ಹಾಗೆ ನಾವು ತಿಳಿಸಿ ಆ ರೀತಿಯಾದ ಉತ್ಸವವನ್ನು ಕೂಡ ಒಳಗಡೆ ಮಾಡಲಿಕ್ಕೆ ಆಗುತ್ತೆ.